ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತೊಂದು ದಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮುಖಭಂಗ. ಏನಿದು ಪ್ರಕರಣ? ನಿನ್ನೆ ನಡೆದಿರ್ತಕ್ಕಂಥ ಕೋರ್ಟಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ನಾನು ತಮ್ಮ ಮುಂದೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ವಿಡಿಯೋ ಮೂಲಕ ನಾನು ಹಂಚ್ಕೊಳ್ತಾ ಇದ್ದೆ. ಬನ್ನಿ, ನಿನ್ನೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಹೈಕೋರ್ಟಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮುಖಭಂಗ ಅನ್ನೋ ಒಂದು ಟೈಟಲ್ನಲ್ಲಿ ಒಂದು ನ್ಯೂಸ್ ಬರ್ತಾ ಇದೆ. ಏನು ಈ ಪ್ರಕರಣ? ಬನ್ನಿ, ಈ ರಾಜ್ಯ ಸರ್ಕಾರ 43 ಕ್ರಿಮಿನಲ್ ಕೇಸುಗಳನ್ನು, ವಿವಿಧ ನಾಯಕರ ಮೇಲೆ ಇರ್ತಕ್ಕಂಥ ಕ್ರಿಮಿನಲ್ ಕೇಸುಗಳನ್ನು, ಹಾಗೂ ವಿಶೇಷವಾಗಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆಯಲ್ಲಿ ಆಗಿರ್ತಕ್ಕಂತಹ ಕ್ರಿಮಿನಲ್ ಮೊಕದ್ದಮೆಗಳನ್ನು ಸೇರಿಸಿಕೊಂಡು ಒಟ್ಟಾರೆ ರಾಜ್ಯ ಸರ್ಕಾರ 43 ಕ್ರಿಮಿನಲ್ ಕೇಸುಗಳನ್ನು ಹಿಂಪಡೆಯುವ ಒಂದು ನಿರ್ಧಾರವನ್ನು ಮಾಡಿತ್ತು. ಹಾಗಾದರೆ ಏನಿದು? ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಳೆದ ವರ್ಷ ಏನು ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಪೊಲೀಸರ ವಿರುದ್ಧ, ಪೊಲೀಸ್ ಸ್ಟೇಷನ್ ವಿರುದ್ಧ, ವಿವಿಧ ಏರಿಯಾಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ರಿಮಿನಲ್ ಕೇಸುಗಳನ್ನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವುದನ್ನು ಒಟ್ಟು 43 ಕೇಸುಗಳನ್ನು ರಾಜ್ಯ ಸರ್ಕಾರ ವಾಪಸ್ ತಗೊಂಡಿದ್ದು. ಇದನ್ನ ಒಬ್ಬ ವಕೀಲರು ಗಿರೀಶ್ ಭಾರದ್ವಾಜ್ ಅನ್ನುವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ದಟ್ ಇಸ್ PIL ಮುಖಾಂತರ ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರದ ವಿರುದ್ಧ ಕೋರ್ಟ್ಗೆ ಹೋಗಿದ್ರು. ಆ ಕೋರ್ಟು ತನ್ನ ವಾದಗಳನ್ನು ಆಲಿಸಿ, 2 ಕಡೆ ವಾದಗಳನ್ನು ಆಲಿಸಿ ನಿನ್ನೆ ಕೋರ್ಟು ತೀರ್ಪನ್ನು ನೀಡಿದೆ. ಆದರೆ ಆ ತೀರ್ಪು ಏನು ಅನ್ನೋದ್ರ ಬಗ್ಗೆ ಇಂತಿಷ್ಟು ವಿಚಾರಗಳನ್ನು ಹೇಳ್ತೀನಿ. ಬನ್ನಿ, ರಾಜ್ಯ ಸರ್ಕಾರಕ್ಕೆ CRPC 321ರಲ್ಲಿ ರಾಜ್ಯ ಸರ್ಕಾರಕ್ಕೆ ತನಗೆ ಇರ್ತಕ್ಕಂಥ ಒಂದು ಲಿಮಿಟೇಷನ್ನಲ್ಲಿ ಏನು ಕ್ರಿಮಿನಲ್ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವ ಒಂದು ಅಧಿಕಾರ ಇರುತ್ತೆ. ಆದರೆ ವಾಪಸ್ ತೆಗೆದುಕೊಳ್ಳುವ ಆ ಕ್ರಿಮಿನಲ್, ದ ನೇಚರ್ ಆಫ್ ದ ಅಫೆನ್ಸನ್ನು, ಅದು ಎಲ್ಲವನ್ನು ಕೂಡ ದ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್, ಅಭಿಯೋಜಕರು ನಿರ್ಣಯವನ್ನು ಮಾಡ್ತಾರೆ. ಆದರೆ ಈ ಅಭಿಯೋಜಕರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ಅಭಿಯೋಜಕರು ಈ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಈ ರಾಜ್ಯ ಸರ್ಕಾರ ಯಾವುದೇ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಮೀರಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಒಟ್ಟಾರೆ ಕೇವಲ ಒಂದು ಸಮುದಾಯದವರನ್ನು ಮೆಚ್ಚಿಸುವ ಉದ್ದೇಶದಿಂದ 43 ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವ ಈ ಒಂದು ನಿರ್ಧಾರವನ್ನು ಮಾಡಿದ್ರು. ಇದನ್ನು ಪ್ರಶ್ನೆ ಮಾಡಿದ್ರು. ಹೀಗಾಗಿ ಜಸ್ಟಿಸ್ NV ಅಂಜಾರಿಯಾ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್, ಅಂಡ್ KV ಅರವಿಂದ್ ಇವರು ಇರ್ತಕ್ಕಂಥ ಈ ಒಂದು ಧರ್ಮಾಸನ ನಿನ್ನೆ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಈ ರಾಜ್ಯ ಸರ್ಕಾರ 43 ಕೇಸುಗಳನ್ನು ವಾಪಸ್ ತೆಗೆದುಕೊಂಡಿರೋದು ಇದು ಕಾನೂನು ಬಾಹಿರ. ಇದು ರಾಜ್ಯ ಸರ್ಕಾರಕ್ಕೆ ಆಗಿರ್ತಕ್ಕಂತಹ ಒಂದು ಮುಖಭಂಗ. ಏನೇ ಆದರೂ ಕೂಡ ಈ ರಾಜ್ಯ ಸರ್ಕಾರ ಕೇವಲ ಒಂದು ಸಮುದಾಯಕ್ಕೆ ಮೆಚ್ಚಿಸುವ ಒಂದು ಉದ್ದೇಶದಿಂದ ಇಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದೆ. ಇದು ಕಾನೂನು ಬಾಹಿರ ಅಂತ ಹೇಳಿ ಹೈಕೋರ್ಟ್ ಈಗಾಗಲೇ ಇದು ಮಾಡಿರೋದ್ರಿಂದ ಈ ಒಂದು ವಿಷಯ ಕೈಗೆತ್ತಿಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಅಭಿಯೋಜಕರ ಒಂದು ರಿಪೋರ್ಟಿನ ಆಧಾರದ ಮೇಲೆನೆ ಮಾಡಬೇಕಾಗುತ್ತೆ. ಆದರೆ ದುರಂತ ಏನು ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಾನೂನಿಗೆ ವಿರುದ್ಧವಾಗಿ ಹೋಗ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಕಾನೂನಿನ ಮೇಲೆ ಗೌರವ ಕೂಡ ಕಳ್ಕೊಳ್ತಾರೆ.
ಯಾವ ಕಾಂಗ್ರೆಸ್ ಸಂವಿಧಾನದ ಆಸೆಯ ಪ್ರಕಾರ ಕೆಲಸ ಮಾಡಬೇಕಾಗಿತ್ತೋ ಆ ಒಂದು ಕೆಲಸವನ್ನು ಮಾಡದೆ ಕಾನೂನಿನ ಬಾಹಿರವಾಗಿ ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದು ಪರಿಪಾಠ ಆಗಿದೆ. ಏನೇ ಆದರೂ ಕೂಡ ಇಂತಹ ಒಂದು ಬೆಳವಣಿಗೆ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಇಂತಿಷ್ಟು ಮಾಹಿತಿಯನ್ನು ಕೊಡ್ಬೋದು. ಬನ್ನಿ, ಈ ಒಂದು 43 ಕ್ರಿಮಿನಲ್ ಕೇಸುಗಳ ಒಂದು ರದ್ದತಿಯ, ಈ ಕರ್ನಾಟಕ ಸರ್ಕಾರದ ಒಂದು ರದ್ದತಿಯ ಅನ್ನೋ ಈ ಒಂದು 43 ಕೇಸುಗಳು ಮಾಡಿರೋದನ್ನೇ ಇದು ಅನ್ಲಾಫುಲ್, ಇಲ್ಲೀಗಲ್, ಕಾನೂನಿನ ಬಾಹಿರ ಅಂತ ಹೇಳಿರ್ತಕ್ಕಂಥ ಒಂದು ರಾಜ್ಯದ ಒಂದು ಹೈಕೋರ್ಟ್ಗೆ ನಾವೊಂದು ಧನ್ಯವಾದಗಳನ್ನು ಹೇಳ್ಬೋದು. ಏನೇ ಆದರೂ ಕೂಡ ಈ ಒಂದು ಸಣ್ಣ ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.